ಭೂಮಿಯು ಒಂದೆಡೆ ಸುಂದರವಾದರೆ ಇನ್ನೊಂದೆಡೆ ಅತಿ ಕ್ರೂರ, ಒಂದೆಡೆ ವಿಸ್ಮಯವಾದರೆ ಇನ್ನೊಂದೆಡೆ ನಿಗೂಢ. ಭೂಮಿ ಅಗೋಚರ ಶಕ್ತಿಗಳ ತಾಣವೋ ಅಥವಾ ಅಗೋಚರ ಶಕ್ತಿಗಳ ಮೂಲವೋ, ಅದನ್ನು ಹುಡುಕಲು ಹೊರಟಾಗ ಅದರ ಮೂಲ ನೆಲೆ ಇರುವುದೇ ಯಾರು ಇಷ್ಟು ಚೆನ್ನಾಗಿರೋ ಬೊಂಬೆನ ಇಲ್ಲಿ ಬಿಸಾಕಿದ್ದಾರೆ? ಯಾರ್ದನ ಆಗಿರ್ಲಿ, ನನಗೇನು. ಕರೆಂಟ್ ಹೋಯ್ತಲ್ಲ. ಸರ್ಪ್ರೈಸ್ 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 ಸರ್ಪ್ರೈಸ್. ನೀವೇನ್ರು? ಇನ್ನೇ ನಿನ್ನ ಹಳೆ ಡವ್ ಅನ್ಕಂಡ. ಸರ್ಪ್ರೈಸ್ 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 ಸರ್ಪ್ರೈಸ್. ಹಿಂಗೇನ ಸರ್ಪ್ರೈಸ್ ಕೊಡೋದು? ಬಾಯಿಗೆ ಬಂದಿತ್ತಲ್ಲೋ. ಏನ್ ಮಾಡ್ದೆ? ನುಂಕೊಂಬಿಟ್ಟೆ. ಒಳ್ಳೇದಾಯ್ತು. ಏನೇ ಇವ್ನು ಹಿಂಗ್ ಬೇವ್ತಾಗವನೆ? ಬರೇ ಮ್ಯಾಲ್ ಬೇವ್ತಾವನ ಇಲ್ಲ ಕೆಳಗಡೆನು ಬೇವ್ತಾವನ? ಅಯ್ಯೋ ನಿಮ್ದೆಲ್ಲ ಇದ್ದಿತ್ತೆ, ಬನ್ರಿ. ಆದ್ರೆ ಇವ್ನಿಗೆ ಒಳ್ಳೆ ಚೋಕ್ ಕೊಟ್ವಿ. ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಫೈಲ್ ಆಫೀಸಲ್ಲಿದೆ ಸರ್. ಹಾಂ ಸರ್. ಇಲ್ಲ ಸರ್, ನಾನು ಆಫೀಸಿಗೆ ರಜೆ ಹಾಕಿದ್ದೀನಿ. 2 days ಆಗುತ್ತೆ. ಹಾಂ ಸರ್, ಮಂಡೇ ವಿಲ್ ಬಿನ್ ಆಫೀಸ್. ಸರ್ 1 ಸೆಕೆಂಡ್. See you from
ಬೊಂಬೆ ಇಲ್ಲೇ ಬಂತು. ಈ ಸೆಕೆಯಲ್ಲಿ ಇವಂದೊಂದು ಅರ್ಜೆಂಟ್ ಆದಾಗ ಈ ನನ್ನ ಮಗ ಒಂದು ಮಾಡ್ತೀನಿ ತಡಿ. ಉದಯ ಉದಯ ಲೈ ಉದಯ ಕಾರ್ತಿಕ ಉದಯ ಈಗ ಬೊಂಬೆ ಎಲ್ಲೋಗಿದ್ದು? ಸೂಸುಗೆ ಈ ಬೊಂಬೆ ನೀನೇ ನಿಕ್ಕಿತ್ತು? ನಾನಲ್ಲ ಕಾರ್ತಿಕ, ನೀನಾ? ಇಲ್ಲಪ್ಪ ನಾನಲ್ಲ. ಮತ್ತೆ ಬೊಂಬೆ ಇಲ್ಲೆಂಗೋ ಬಂತು? ಬೊಂಬೆ ಯಾರಿಟ್ರು ಅಂತ ನಂಗೂ ಗೊತ್ತಿಲ್ಲ. ಮತ್ತೆ ನಂಗೂ ಇದೇ ರೀತಿ ಅನುಭವ ಆಯ್ತು. ಹಂಗಂದ್ರೆ ನೀನು ಹೇಳೋ ಪ್ರಕಾರ ಈ ಬೊಂಬೆಲಿ ಏನಾದ್ರು ಅಂದ್ರೆ ಈ ಬೊಂಬೆಲಿ ಏನು ದೆವ್ವ ಆಯ್ತಾ? ಹಂಗಲ್ಲ ಕಾರ್ತಿಕ್. ಹಂಗೂ ಅಲ್ಲ ಹಿಂಗೂ ಅಲ್ಲ. ಏನೋ ನಿಮ್ಮಿಬ್ರು ಪ್ರಕಾರ ಈ ಬೊಂಬೆಲಿ ದೆವ್ವ ಆಯ್ತಾ? ಸರಿನಪ್ಪ, ಒಂದು ಕೆಲಸ ಮಾಡೋಣ. ನಿಮ್ಮ ಪ್ರಕಾರ ಈ ಗೊಂಬೆಲಿ ದೆವ್ವ ಇರೋದು ನಿಜ ಆದರೆ ಕರೆಂಟ್ ಉದಯ ವೆಂಕಟೇಶ ಏನು ಕರೆಂಟ್ ಆಫ್ ಆಗಿ ಹೋಯ್ತಲ್ಲ. ನೀವೊಂದು ನೀವು ಎದುರ್ಕೊಂಡಲ್ದೆ ನಂದು ಎದುರಿಸ್ತಾರೆ. ಅದೇನೋ ಅಂತಾರಲ್ಲ, ಏನು ಏನ್ ದೆವ್ವನಾ? ದೆವ್ವನೂ ಅಲ್ಲ ರವನೂ ಅಲ್ಲ. ಮುಚ್ಕೊಂಡು ಮಣಿಕೊಡ್ರ. ಏಯ್ ಕೊಡ. ಇವ್ರು ಹೇಳೋದು ನಿಜಾನಾ? ಈ ಬೊಂಬೆಲಿ ಏನಾದರೂ ಆ ಥರ ಏನಿರಲ್ಲ. ಇಷ್ಟೊತ್ತು ನಾನು ಕಂಡಿದ್ದಲ್ಲ ಕನಸ. ಸರ್, ಈ ದುಷ್ಟಶಕ್ತಿ ಅನ್ನೋದು ನಿಜವಾಗ್ಲೂ ಇದೆಯಾ? ದುಷ್ಟಶಕ್ತಿ ಬೇಡ, ಪಾಸಿಟಿವ್ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡೋಣ. ನೋಡಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮ್ಮ ಸುತ್ತ ನಡೆಯೋ ಘಟನೆಗಳೆಲ್ಲ ಪಾಸಿಟಿವ್ ಆಗಿರುತ್ತೆ. ಅದೇ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮ್ಮ ಸುತ್ತ ನಡೆಯೋ ಘಟನೆಗಳೆಲ್ಲ ನೆಗೆಟಿವ್ ಆಗಿರುತ್ತೆ. ಅಂದರೆ ನಾವೊಂದು ಕಲ್ಪನಾ ಲೋಕವನ್ನು ಸೃಷ್ಟಿ ಮಾಡ್ಕೊತೀವಿ, ಅದು ಭಯದ ರೂಪಕ್ಕೆ ಬದಲಾಗುತ್ತೆ.
ಇದಕ್ಕೇನು ಪರಿಹಾರನೇ ಇಲ್ವಾ ಸರ್? ಇದೆ. ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಳುವುದು. ಹೆಚ್ಚಿಸ್ಕೊಬೇಕಾಗಿರೋದು ನಾವು ನಮ್ಮೊಳಗೆ.